ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ SSV ಮೋಟೋವರ್ಡ್. ಇವತ್ತಿನ ವಿಡಿಯೋದಲ್ಲಿ ನಾವು XL100 ಹೊಸ ಗಾಡಿದು ಎಕ್ಸ್ಟ್ರಾ ಫಿಟ್ಟಿಂಗ್ ಯಾವ್ಯಾವ ರೀತಿ ಬರುತ್ತೆ, ಏನೆಲ್ಲ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆವರೆಗೂ ನನ್ನ ಈ ವಿಡಿಯೋನ ನೋಡಿ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ. ಯಾರಾದರೂ ನನ್ನ ವಿಡಿಯೋನ ಮೊದಲನೇ ಸಲ ನೋಡ್ತಾಯಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ಬಾಕ್ಸ್ ಬಂದು ಕಂಪ್ನಿಯಿಂದನೇ ಬಂದಿರುತ್ತೆ. TVS ಬಾಕ್ಸ್ ಇದು. XL100 ಎವಿಟಿ ಗಾಡಿಗೆ ಏನೆಲ್ಲ ಫಿಟ್ಟಿಂಗ್ಸ್ ಬರ್ತದೆ ಅನ್ನೋದು ಡೀಟೇಲಾಗಿ ಕೊಟ್ಟಿರ್ತಾರೆ. ಎಷ್ಟು ಫಿಟ್ಟಿಂಗ್ಸ್ ಬಂದಿರುತ್ತೆ ಅಂತ ಎಲ್ಲ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ಮಿರರು, ಮತ್ತು ರಿಯರ್ ಫುಟ್ರೆಸ್ಟು. ನೋಡಿ, ಫುಟ್ರೆಸ್ಟ್ ಎಲ್ಲ ಯಾವ ರೀತಿ ಬಂದಿರುತ್ತೆ ಪ್ಯಾಕಿಂಗ್ ಆಗಿ. ನೋಡಿ, ಇದು ಬಂದು ಬ್ಯಾಗ್ ಹುಕ್ಕು. ಇದು ಬಂದು ಟೂಲ್ ಕಿಟ್ಟು. ಕೆಲವರು ಕಸ್ಟಮರ್ ಕೇಳ್ತಾರೆ ಟೂಲ್ ಕಿಟ್ಟಲ್ಲಿ ಪ್ಲಗ್ ಸ್ಪಾನರ್ ಬಂದಿಲ್ಲ ಅಂತ. ನೋಡಿ ತೋರಿಸ್ತೇನೆ ನಾನು. ಪ್ಲಗ್ ಸ್ಪಾನರೆಲ್ಲ ಏನೂ ಬರೋಲ್ಲ. ಈಗ ಬರೋದೊಂದು ಸ್ಕ್ರೂ ಡ್ರೈವರು, ಸ್ಪಾನರ್ ಅಷ್ಟೇ. ನೋಡಿ, ಇದು ಬಂದು ಫ್ರಂಟ್ ಬಂಪರು. ನೋಡಿ, ಅದು ಬಂದು ಇಂಡಿಕೇಟ್ರ್ ಬಜರು. ಮತ್ತು ಬೋಲ್ಟ್ಗಳು ಏನೇನೆಲ್ಲ ಬಂದಿರ್ತವೆ ಬಂಪರ್ಗೆಲ್ಲ ಕೊಟ್ಟಿರ್ತಾರೆ. ನೋಡಿ, ಇದು ಬಂದು ಫಸ್ಟ್ ಏಡ್ ಕಿಟ್ಟು. ಎಷ್ಟು ಥರ ಫಸ್ಟ್ ಏಡ್ ಕಿಟ್ಟಲ್ಲಿ ಏನೆಲ್ಲ ಕೊಟ್ಟಿರ್ತಾರೆ, ಬ್ಯಾಂಡೇಜಸ್ಸು, ಮತ್ತು ನಮಗೇನಾದರೂ ಸಣ್ಣ ಪುಟ್ಟ ಗಾಯಗಳಾದರೆ ಪ್ಲಾಸ್ಟರ್ ಕೂಡ ಅದರಲ್ಲೇ ಇರುತ್ತೆ. ಇದು ಬಂದು ಆ್ಯಂಟಿಸೆಪ್ಟಿಕ್ ಕ್ರೀಮ್. ಇದು ತುಂಬ ಒಳ್ಳೆಯದು. ನಾನು ಕೂಡ ಸಣ್ಣ ಪುಟ್ಟ ಗಾಯ ಆದರೂ ಹಚ್ಕೊತೀನಿ. ನೋಡಿ, ಎಷ್ಟು ಥರ ಈ ಫಸ್ಟ್ ಏಡ್ ಕಿಟ್ ಬಂದು ನಾವು ಗಾಡಿ ಪರ್ಚೇಸ್ ಮಾಡಿ 6 ಮಂತ್ಸ್ ಒಳಗಡೆ ಯೂಸ್ ಮಾಡಿದ್ರೆ ಒಳ್ಳೆಯದು. ಅದರಲ್ಲೇ ಡೇಟ್ ಕೂಡ ಮೆನ್ಷನ್ ಮಾಡಿರ್ತಾರೆ ಎಷ್ಟು ದಿನ ಯೂಸ್ ಮಾಡಬೇಕು ಅಂತ. ನೋಡಿ, ಇದು ಬಂದು ಸರ್ವಿಸ್ ಬುಕ್ಕು. ನಮ್ಮ ಗಾಡೀಲಿ ಏನೆಲ್ಲ ಪ್ರಾಬ್ಲಮ್ ಬರ್ಬೋದು, ಮತ್ತು ಇನ್ ಕೇಸ್ ಏನೆಲ್ಲ ಬಂದರೆ ಯಾವ ರೀತಿ ನಾವೇ ಕಸ್ಟಮರ್ಗಳಾದವರು ಡಯಾಗ್ನೋಸ್ಟಿಕ್ ಮಾಡ್ಕೊಬೇಕು ಅನ್ನೋದನ್ನ ಡೀಟೇಲಾಗಿ ಕೊಟ್ಟಿರ್ತಾರೆ. ಯಾವ ರೀತಿ ಕಸ್ಟಮರು ಆಗಲಿ ಮತ್ತು ಕಂಪ್ನಿನ ಕಸ್ಟಮರ್ಗಳು ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಕೂಡ ಕೆಲವೊಂದು ಫೋನ್ ನಂಬರ್ಸು, ಬ್ರ್ಯಾಂಚಸ್ಸು ಎಲ್ಲ ಸರ್ವಿಸ್ ಬುಕ್ಕಲ್ಲಿ ಡೀಟೇಲಾಗಿರುತ್ತೆ. ಮತ್ತು ಫಸ್ಟ್ ಸರ್ವಿಸ್ ಯಾವಾಗ ಸರ್ವಿಸ್ ಮಾಡಿಸ್ಬೇಕು, ಸೆಕೆಂಡ್ ಸರ್ವಿಸ್ ಯಾವಾಗ ಮಾಡಬೇಕು ಅನ್ನೋದು ಪೂರ್ತಿಯಾಗಿ ಡೀಟೇಲಾಗಿ ಕೊಟ್ಟಿರ್ತಾರೆ. ನೋಡಿ, ಫಸ್ಟ್ ಸರ್ವಿಸಲ್ಲಿ ಏನೆಲ್ಲ ಚಾರ್ಜ್ ಮಾಡ್ತಾರೆ, ಏನಕ್ಕೆಲ್ಲ ಚಾರ್ಜ್ ಮಾಡ್ತಾರೆ ಅನ್ನೋದು ಕೂಡ ಸರ್ವಿಸ್ ಬುಕ್ಕಲ್ಲಿ ಎಂಟ್ರಿರುತ್ತೆ. ನೀಟಾಗಿ ಬುಕ್ ಕೊಟ್ಟಿದ ಮೇಲೆ ಕೆಲವು ಸಲ ಕಸ್ಟಮರ್ ಯಾರು ಕೂಡ ನೀಟಾಗಿ ತೆಗೆದು ನೋಡಲ್ಲ. ಒಂದ್ಸಲ ನೋಡ್ಕೊಳ್ಳಿ ಯಾವುದ್ಯಾವ್ದಕ್ಕೆ ಚಾರ್ಜ್ ಮಾಡ್ತಾರೆ, ಏನೆಲ್ಲ ಕೊಟ್ಟಿರ್ತಾರೆ ಅನ್ನೋದನ್ನ ನಿಮಗೂ ಕೂಡ ಅರ್ಥ ಆಗುತ್ತೆ. ನೋಡಿ, ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ ನಾನು. ಎಕ್ಸ್ಟ್ರಾ ಫಿಟ್ಟಿಂಗು ಕಂಪ್ನಿಯಿಂದನೇ ಮಿರರ್ ಕೂಡ ಬಂದಿರುತ್ತೆ. ನೋಡಿ, ಈ XL100 BS6 ಗಾಡೀಲಿ ಬಂದು ಮುಂಚೆ ನಮ್ಮ ಹಳೆ ಗಾಡೀಲೆಲ್ಲ ಬಂದು XL ಸೂಪರಲ್ಲೆಲ್ಲ ಮಿರರ್ ಎರಡು ಒಂದೇ ಸೈಡ್ ಬಂದಿರೋದು. ಎರಡೂ ಒಂದೇ ಸೈಡ್ ಬರೋ ಕಾರಣ ಎರಡು ಕಡೆದೂ ಯಾವುದಕ್ಕೆ ಬೇಕಾದ್ರೂ ತೆಗೆದು ರೈಟು ಇಲ್ಲ ಲೆಫ್ಟಿಗೆ ಹಾಕ್ಬೋದಾಯಿತು. ಈ ಗಾಡೀಲಿ ಬಂದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಒಂದು ರೈಟ್ ಸೈಡ್ ಬಂದು ಉಲ್ಟಾ ಥ್ರೆಡ್ ಕೊಟ್ಟಿರ್ತಾರೆ, ಲೆಫ್ಟ್ ಸೈಡ್ ಬಂದು ನಾರ್ಮಲ್ ಥ್ರೆಡ್ ಕೊಟ್ಟಿರ್ತಾರೆ. ನಮ್ಮ ಮಿರರ್ಗಳು ಹಾಕ್ಬೇಕಾದ್ರೆ ನೀಟಾಗಿ ನೋಡ್ಕೊಂಡು ಹಾಕಬೇಕು. ಹೆಚ್ಚು ಕಮ್ಮಿ ಮಾಡಿ ಏನಾದರೂ ಹಾಕೋಕ್ಕೆ ಹೋದರೆ ಅಪ್ಪರ್ ಕೇಸು ಅಥವಾ ಬ್ರಾಕೆಟ್ ಏನಿರುತ್ತೆ, ಮಿರರ್ ಬ್ರಾಕೆಟಲ್ಲಿ ಥ್ರೆಡ್ ಹೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಇದು ಬಂದು ಬ್ಯಾಗ್ ಹುಕ್ಕು. ಸಣ್ಣ ಪುಟ್ಟ ನಾವೇನಾದರೂ ಬ್ಯಾಗ್ಗಳು ತಗ್ಲಾಕೊಳಕ್ಕೆ ಹಳ್ಳಿ ಕಡೆ ಇದ್ರೆ ತುಂಬ ಯೂಸ್ ಆಗುತ್ತೆ. ಈ ಬ್ಯಾಗ್ ಹುಕ್ ಹಾಕೋದ್ರಿಂದ ತುಂಬ ಒಳ್ಳೇದಿದು. ಮುಂಚೆಲ್ಲ ನಾವು ಎಕ್ಸ್ಟ್ರಾ ಫಿಟ್ಟಿಂಗು ನಾವೇ ಹೊರಗಡೆಯಿಂದ ತರಿಸ್ಕೊಂಡು ಹಾಕಬೇಕಾಯಿತು. ಈ ಕಂಪ್ನಿನೇ ಕೊಡ್ತಾ ಇದೆ ಎಕ್ಸ್ಟ್ರಾ ಫಿಟ್ಟಿಂಗು. ಕಂಪ್ನಿ ಕೂಡ ಚಾರ್ಜಸ್ ಮಾಡಿರ್ತಾರೆ. ಗಾಡಿಗೆ ಎಷ್ಟು ಎಕ್ಸ್ಟ್ರಾ ಫಿಟ್ಟಿಂಗ್ ಬಂದಿರುತ್ತೋ, ಏನೆಲ್ಲ ಅವಶ್ಯಕತೆ ಇರುತ್ತೋ ಅದೆಲ್ಲ ಕಂಪ್ನಿನೇ ಕೊಟ್ಟಿರುತ್ತದೆ. ಅದು ಬಿಟ್ಟು ಎಕ್ಸ್ಟ್ರಾ ನೀವು ಲೈಟಿಂಗ್ಗಳಾಗಲಿ, ಎಕ್ಸ್ಟ್ರಾ ಇನ್ನೇನಾದರೂ ಸಣ್ಣ ಪುಟ್ಟ ಐಟಮ್ಗಳೆಲ್ಲ ಏನೂ ಹಾಕಿಸ್ಕೊಳಕ್ಕೆ ಹೋಗಬೇಡಿ. ಒಂದು ವೈರಿಂಗ್ ಕೆಲಸನೂ ಏನೂ ಮಾಡ್ಸೋಕ್ಕೆ ಹೋಗಬೇಡಿ. ಎಕ್ಸ್ಟ್ರಾ ಫಿಟ್ಟಿಂಗ್ ಕಂಪ್ನಿಯಿಂದ ಏನು ಬರುತ್ತೋ ಅಷ್ಟು ಮಾತ್ರ ಹಾಕಿಸ್ಕೊಂಡ್ರೆ ನಮಗೂ ಸೇಫ್ಟಿ, ಗಾಡಿಗೂ ಸೇಫ್ಟಿ. ನೋಡಿ, ರಿಯರ್ ಫುಟ್ರೆಸ್ಟು. ಸೆವೆಂಟೀನ್ ಸೈಜ್ ನಟ್ ಬರುತ್ತೆ, ನೀಟಾಗಿ ಬಿಚ್ಕೊಂಡು ಹಾಕೊಳ್ಳೋದು ಅಷ್ಟೇ. ಇದು ಬಂದು ರೈಟ್ ಸೈಡ್ ಫುಟ್ರೆಸ್ಟು. ಶಾಕ್ ಅಬ್ಸರ್ ಕೆಳಗಡೆ ಬೋಲ್ಟ್ ಬಿಚ್ಕೊಂಡ್ರೆ ನೀಟಾಗಿ ಫುಟ್ರೆಸ್ಟ್ ಹಾಕೊಬೋದು. ಇನ್ ಕೇಸ್ ಏನಾದರೂ ಫುಟ್ರೆಸ್ಟ್ ಟೈಟ್ ಮಾಡಿದ್ರು ಕೂಡ ಕೆಳಗೆ ಲೂಸ್ ಇರುತ್ತೆ. ಕೆಲವು ಸಲ ನಾವು ಒಂದ್ಸಲಿ ಚೆಕ್ ಮಾಡ್ಕೊಂಡು ನೋಡ್ಕೊಂಡ್ರೆ ಕೆಲವು ಸಲ ಸೌಂಡ್ ಬರ್ತಾ ಇರುತ್ತೆ ಫುಟ್ರೆಸ್ಟು. ನಾವು ಆ ಥರ ಏನಾದರೂ ಸೌಂಡ್ ಇತ್ತು ಅಂದರೆ ಸ್ವಲ್ಪ ಕೆಳಗಡೆ ಫುಟ್ರೆಸ್ಟ್ನ ಒಂದು ಸ್ವಲ್ಪ ಹೊಡ್ಕೊಂಡು ಹ್ಯಾಮರ್ ಬರುತ್ತೆ, ಸುತ್ತಿಗೆ ಬರುತ್ತಲ್ಲ, ಅದನ್ನ ತೊಗೊಂಡು ಹೊಡ್ಕೊಂಡು ಹಾಕಿದ್ರೆ ನೀಟಾಗಿ ಕೂರುತ್ತೆ. ನೋಡಿ, ಇದು ಒಂದು ಫ್ರಂಟ್ ಬಂಪರ್ಗೆ ಮೇನ್ ಬೋಲ್ಟ್ ಬರುತ್ತೆ. 12 mm ಒಂದು ಬೋಲ್ಟ್ ಇರುತ್ತೆ, ಮತ್ತು ಕೆಳಗಡೆ ಒಂದು 10 mm ಬೋಲ್ಟ್ ಬರುತ್ತೆ. ನೀಟಾಗಿ ಹಾಕೊಳೋದು ಅಡ್ಜಸ್ಟ್ ಆಗುತ್ತೆ. ಎಲ್ಲ ಕಂಪ್ನಿಗೆ ಕರೆಕ್ಟಾಗಿ ಇಲ್ಲಿಗೆ ಫಿಟ್ಟಿಂಗ್ ಆಗಬೇಕು ಅನ್ನೋದು ಫಿಕ್ಸ್ ಮಾಡ್ಕೊಂಡು ಕರೆಕ್ಟಾಗಿ ಕೊಟ್ಟಿರ್ತಾರೆ. ನೀಟಾಗಿ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲೇ ಫಿಟ್ ಆಗುತ್ತೆ.
ಆ ಸಂದಿಲಿ ಸ್ವಲ್ಪ ಸಣ್ಣ ಪುಟ್ಟ ಕೈ ಆಡಿಸ್ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಮಾಡಬೇಕು. ಈಸಿಯಾಗಿ ನಾರ್ಮಲಾಗಿ ಟೈಟ್ ಮಾಡ್ಕೊಂಡ್ರೆ ಸಾಕಷ್ಟೇ. ಮೇಲ್ಗಡೆದು ಅಷ್ಟೇ, ಕೆಳಗಡೆದು ಅಷ್ಟೇ. ಟೀ ರಾಡ್ ಹಾಕೊಂಡು ಕೆಳಗಡೆ ಟೈಟ್ ಮಾಡಿದ್ರೆ ಈಸಿಯಾಗಿ ಟೈಟ್ ಮಾಡ್ಬೋದು. 10mm ಬೋಲ್ಟ್ ಅಲ್ಲೆಲ್ಲ ರಿಂಗ್ ಕೂಡ ಇಡ್ಸಲ್ಲ. ಟೀ ರಾಡ್ ಇಲ್ಲಾಂದರೆ ನಮ್ಮ ಹತ್ರ ಎಕ್ಸ್ಟ್ರಾ ರಿಂಚ್ ಏನಾದರೂ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ನೋಡಿ, ಹೆಡ್ಲೈಟ್ದು ಡೂಮ್ ಏನಕ್ಕೆ ಬಿಚ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಇಂಡಿಕೇಟ್ರ್ ಬಜರ್ ಹಾಕೋದಕ್ಕೆ ಒಂದು ಸಾಕೆಟ್ ಕೊಟ್ಟಿರ್ತಾರೆ. ಇಂಡಿಕೇಟ್ರ್ ಬಜರ್ ನಾನು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಅದನ್ನು ಹಾಕೋಣಕ್ಕೋಸ್ಕರ ಬಿಚ್ಚಿ ಇಡ್ತಾ ಇದ್ದೀನಿ ನಾನು. ನೋಡಿ, ಇದು ಬಂದು ಇಂಡಿಕೇಟ್ರ್ ಬಜರ್ ಬರುತ್ತೆ. ಇದೇನಕ್ಕಪ್ಪ ಅಂದರೆ ನಾವು ಇಂಡಿಕೇಟ್ರ್ ಹಾಕಿದಾಗ ಸೌಂಡ್ ಬರುತ್ತೆ. ಮತ್ತು ಸೈಡ್ ಸ್ಟ್ಯಾಂಡ್ ಏನಾದರೂ ಹಾಕಿರ್ತೀವಲ್ಲ, ಸೈಡ್ ಸ್ಟ್ಯಾಂಡ್ ಹಾಕ್ದಾಗಲೂ ಕೂಡ ಇದೇ ಇಂಡಿಕೇಟ್ರ್ ಸೌಂಡಲ್ಲೇ ಬರುತ್ತೆ, ನಮಗೆ ಬೀಪ್ ಸೌಂಡ್ ಬರ್ತಾ ಇರ್ತದೆ. ಈ ಗಾಡೀಲಿ ಬಂದು BS6 ಗಾಡೀಲಿ ಬಂದು ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಕೊಟ್ಟಿರ್ತಾರೆ. ಸೈಡ್ ಸ್ಟ್ಯಾಂಡ್ ಓಪನ್ ಆಗಿದ್ರೆ ಮಾತ್ರ ಇದು ಯಾವಾಗಲೂ ಸೌಂಡ್ ಬರ್ತಾ ಇರುತ್ತೆ. ಇಂಡಿಕೇಟ್ರ್ ಬಜರ್ ಹಾಕಿದ್ರೆ ಮಾತ್ರ, ಇಲ್ಲಾಂದರೆ ಗಾಡಿ ಕೂಡ ಸ್ಟಾರ್ಟ್ ಆಗಲ್ಲ. ಸೈಡ್ ಸ್ಟ್ಯಾಂಡ್ ಕ್ಲೋಸ್ ಮಾಡ್ಕೊಂಡ್ರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದರೆ ಸ್ಟಾರ್ಟೇ ಆಗಲ್ಲ. ಆ ಥರ ಮಾಡಿದ್ದಾರೆ. ನೋಡಿ, ನಂಬರ್ ಪ್ಲೇಟ್ ಕ್ಲಾಂಪ್ ಏನು ಬರುತ್ತೆ ಅದಕ್ಕೆ ಇಂಡಿಕೇಟ್ರ್ ಬಜರ್ನ ನೀಟಾಗಿ ಫಿಟ್ ಮಾಡ್ಕೊಂಡು, ನಂಬರ್ ಪ್ಲೇಟ್ ಕ್ಲಾಂಪ್ ಬಂದು ನಮಗೆ ಹಾರನ್ ಬರುತ್ತಲ್ಲ, ಹಾರನ್ ಕೆಳಗಡೆ ಫಿಟ್ ಆಗುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ ನಾನು ನೀಟಾಗಿ. ಹಾರನ್ ಬರುತ್ತಲ್ಲ, ಹಾರನ್ ಹತ್ರ 10mm ಬೋಲ್ಟ್ ಕೊಟ್ಟಿರ್ತಾರೆ. ನೀಟಾಗಿ ಬಿಚ್ಕೊಂಡು ಆ ನಂಬರ್ ಪ್ಲೇಟ್ ಕ್ಲಾಂಪ್ ಏನಿರುತ್ತೆ ಅಲ್ಲಿಗೆ ನೀಟಾಗಿ ಫಿಟ್ಟಿಂಗ್ ಮಾಡೋದಷ್ಟೇ. ನೋಡಿ, ನೀಟಾಗೆಲ್ಲ ಬಿಚ್ಕೊಂಡಾಗಿ ನೀಟಾಗಿ ಟೈಟ್ ಮಾಡೋದು ಅಷ್ಟೇ. ಮತ್ತು ಸಾಕೆಟ್ ಏನಿರುತ್ತೆ, ಡೂಮ್ ಒಳಗಡೆ ಡೂಮ್ ಬಿಚ್ಚಿದ್ನಲ್ಲ, ಆ ವೈರ್ ಏನಿರುತ್ತೆ ಅದಕ್ಕೆ ಡೂಮ್ ಕ್ಲಿಪ್ ಹಾಕೋದು ಅಷ್ಟೇ. ಇದು ಬಂದು ನಮಗೆ ಬ್ಯಾಟ್ರಿ ಕಲೆಕ್ಷನ್ದು ಮೇನ್ ಸ್ವಿಚ್ ಇಲ್ಲಿರುತ್ತೆ. ಮೇನ್ದೊಂದು ಚೆಕ್ ಮಾಡ್ಕೊಂಡು ಇದನ್ನು ಬ್ಯಾಟ್ರಿ ಕಲೆಕ್ಷನ್ ಕೊಟ್ಟಿರಲ್ಲ. ಗಾಡಿ ಎಲ್ಲ ರೆಡಿ ಆದಮೇಲೆ ಫೈನಲಾಗಿ ಇದನ್ನು ಚೆಕ್ ಮಾಡಿ ಕೊಡೋದು ನಾವು. ಅಲ್ಲಿ ಹಾಕಿದ್ರೆ ಮತ್ತು ಬ್ಯಾಟ್ರಿ ಕಲೆಕ್ಷನ್ ಕೊಟ್ಟರೆ ಮಾತ್ರ ಇಲ್ಲಿ ನೋಡಿ ಕೀ ಆನ್ ಮಾಡ್ತಿದ್ದಂಗೆ ಲೈಟೆಲ್ಲ ರನ್ ಆಗುತ್ತೆ. ಬ್ಯಾಟ್ರಿ ಕಲೆಕ್ಷನ್ ಎಲ್ಲ ನೀಟಾಗಿ ವರ್ಕ್ ಆಗ್ತಿದೆಯಲ್ಲ ಚೆಕ್ ಮಾಡಿ. ಗಾಡಿ ಎಲ್ಲ ನೀಟಾಗಿ ನಾವೆಲ್ಲ ಫಿಟ್ಟಿಂಗ್ ಎಲ್ಲ ಆದಮೇಲೆ ಫೈನಲಾಗಿ ಏನೆಲ್ಲ ವೈರಿಂಗ್ ಚೆಕ್ ಮಾಡಬೇಕು ಮತ್ತು ಹೆಡ್ಲೈಟ್ಸು ಹಾರನ್ ಎಲ್ಲ ಚೆಕ್ ಮಾಡ್ಕೊಂಡು ಗಾಡಿಗೆ ಏರ್ ಚೆಕ್ ಮಾಡಿ, ಇಂಜಿನ್ ಆಯಿಲೆಲ್ಲ ಚೆಕ್ ಮಾಡಿ ಕಸ್ಟಮರ್ಗೆ ನಾವು ಏನೆಲ್ಲ ಹೇಳಬೇಕು ಅದೆಲ್ಲ ಹೇಳಿ ಕೊಡೋದು ಫ್ರೆಂಡ್ಸ್ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.